ನಮಸ್ಕಾರ. ನಾನು ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಿಂದ ಡಾಕ್ಟರ್ ಸಿ ಆರ್ ರಾಠೋಡ್ ಆರ್ಎಂಒ ಅಂತ ಮಾತಾಡೋದು. ನಿನ್ನೆ ನಶಾಮುಕ್ತ ಕೇಂದ್ರದಿಂದ ಸಿಂದಗಿಯಿಂದ 52 ಜನ ಅಲ್ಲಿ ಏನೋ ಒಂದು ಡೆತ್ ಆಗಿದ್ದರಿಂದ ನಮ್ಮಲ್ಲಿ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ 52 ಜನ ಪೊಲೀಸರು ಮತ್ತು ಸಿಬ್ಬಂದಿಗಳು ಕರ್ಕೊಂಡು ಬಂದು ಇಲ್ಲಿ ಬರೋಣ ಅವರಿಗೆ ನಶಾಮುಕ್ತ ಕೇಂದ್ರದ ಏನೇನೋ ನಶಾಮುಕ್ತ ರೀತಿಯಲ್ಲಿ ಮಾನಸಿಕ ಅವರಿಗೆ ತೊಂದರೆ ಆಗೋದರಿಂದ ಅವರಿಗೆ ಇಲ್ಲಿ ನಮ್ಮ ಮಾನಸಿಕ ತಜ್ಞರು ಮತ್ತು ನಶಾಮುಕ್ತ ಸೈಕಾಟ್ರಿಸ್ಟು ಮತ್ತು ಸೈಕಾಲಜಿಸ್ಟ್ಗಳು ಕರೆದು ಕೇಸಿ ಆನಂತರ ಮೆಡಿಸಿನ್ಸ್ ಅವ್ರಿಗೆ ಕರೆದು ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಅವರಿಗೆಲ್ಲರಿಗೆ ಇಲ್ಲಿ ನಾವು ಅಡ್ಮಿಟ್ ಮಾಡಿ ಅವರಿಗೆ ಎಲ್ಲ ಔಷಧ ಉಪಚಾರ ಮಾಡ್ತಾಯಿದ್ದೀವಿ. ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಅವ್ರು ಯಾರೇ ಸಿಬ್ಬಂದಿಗಳು ಬಂದರೆ ಅವರಿಗೆ ಜೊತೆಯಲ್ಲಿ ಕೊಟ್ಟು ಕಳಿಸ್ತೀವಿ. ಪೇಷಂಟ್ ಕಂಡೀಷನ್ಗಳು ಯಾವ ಥರ ಇದೆ? ಅಂದರೆ ದಾರು ಕೂಡ ನಶೆ ಇರುವುದರಿಂದ ಅವರಿಗೆ ಮಾನಸಿಕವಾಗಿ ಸ್ವಲ್ಪ ಹವಲ್ ಡವಲು ಏರುಪೇರು ಇರ್ತವೆ. ಅದಕ್ಕೆ ಅವರು ಸುಂದದಲ್ಲಿ ಇರ್ತಾರೆ. ಸುಂದಲ್ಲಿ ಇರುವುದರಿಂದ ಅವರಿಗೆ ಸ್ವಲ್ಪ ವಿಡ್ರಾಲ್ ಸಿಂಡ್ರೋಮ್ ಅಂತ ದಾರು ಬಿಡಿಸೋಗೋಸ್ಕರ ಏನು ಮಾಡ್ತದೆ, ಅದು ಟೈಮ್ ತೊಗೋತದೆ. ಆ ಟೈಮ್ ತೊಗೊಳೋದ್ರಿಂದ ಆ ಟೈಮ್ದಲ್ಲಿ ಅವರಿಗೆ ಸ್ವಲ್ಪ ಕಾಯಬೇಕಾಗತ್ತೆ. ಕಾಯ್ದಾಕರ ಮಾತ್ರ ಅವರು ಮಾನಸಿಕವಾಗಿ ಸದೃಢವಾಗಲಿಕ್ಕೆ ಯೋಗ್ಯರಾಗ್ತಾರೆ. ಆಗ ಸ್ವಲ್ಪ ಅದನ್ನು ಬಿಡಬೇಕಾದ್ರೆ ದಾರು ಸ್ವಲ್ಪ ಸಮಯ ಹಿಡಿತದೆ. ಯಾಕಂದರೆ ಭಾಳ ದಿವಸದಿಂದ ಅಡಕ್ಟೆಡ್ ಆಗಿರ್ತದೆ, ತೊಗೊಂಡು ಅದರ ಮೇಲೆ ಅವಲಂಬಿತ ಆಗಿರ್ತದೆ. ಅದಕ್ಕಾಗಿ ಅದನ್ನು ಬಿಡಿಸ್ಬೇಕಾದ್ರೆ ಸ್ವಲ್ಪ ಕಾಯಬೇಕಾಗತ್ತೆ. ಅದಕ್ಕೆ ಮಾನಸಿಕವಾಗಿ ಅವರಿಗೆ ಸದೃಢ ಮಾಡಲಿಕ್ಕೆ ನಮ್ಮ ಮಾನಸಿಕ ತಜ್ಞರಿಂದ ವ್ಯವಸ್ಥೆ ಮಾಡಲಾಗಿದೆ ಅವರಿಗೆ ಎಲ್ಲರಿಗೂ. ಅಂದರೆ ಅದೇ ಅದು ಗುಟ್ಕಾ ತಿನ್ನುವುದರಿಂದ, ತಂಬಾಕು ತಿನ್ನುವುದರಿಂದ ಅದಕ್ಕೆ ಕ್ಯಾನ್ಸರ್ ರೋಗ ಊಟ ಹೋಗಲಾರ್ದಂಗೆ ಮಾಡ್ತದೆ. ಅದು ಆದ ರೀತಿಯಾಗಿ ಅದನ್ನು ನಾವು ರೋಗ ಮುಕ್ತ ಮಾಡಲಿಕ್ಕೆ ನಮ್ಮಲ್ಲಿ ಯಾವುದಾರು ವ್ಯವಸ್ಥೆ ಇದ್ದಾರೆ, ಅದನ್ನ ವ್ಯವಸ್ಥೆ ಮಾಡ್ತೇವೆ ನಾವು. ಎಲ್ಲರೂ ಅವರು ಸದೃಢವಾಗಿದ್ದಾರೆ, ಯಾವುದೇ ರೀತಿ ಏನಿಲ್ಲ. ಬಟ್ ಕೆಲವೊಂದು 1-2-3 ಮಂದಿ ಅಷ್ಟೇ ಸ್ವಲ್ಪ ವೀಕ್ನೆಸ್ಸಲ್ಲಿದ್ದಾರೆ. ಊಟ ಮಾಡೋಂಗಿಲ್ಲ, ಆ ಟೈಮ್ದಕ್ಕೆ ಊಟ ಹೋಗ್ಲಂಗಿಲ್ಲ. ಅದಕ್ಕೆ ಅದನ್ನು ಬೇಕಾದ್ರೆ ಸಲಂಗಿಲ್ಲ ಹಚ್ಕೊಂಡು ವ್ಯವಸ್ಥೆ ಮಾಡ್ತೀವಿ ನಾವು.